ಮೆಟ್ರೋ ಅಧಿಕಾರಿಗಳು ಅವ್ರು ಕೊಟ್ಟಂತಹ ಸಮಜಾಯಿಷನ್ನೆಲ್ಲ ಒಂದ್ ರೀತಿ ಜನ ದಡ್ರ ರೀತಿ ನಂಬು ಬಿಡ್ತಾರಾ? ಅದಕ್ಕೆ ಈ ರೀತಿಯ ಸಮರ್ಥನೆಗೆ ಮುಂದಾದ್ರ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಅವ್ರು ಹೇಳ್ತಾ ಇರೋದೇನು, ಟಿಕೆಟ್ ಇರ್ಲಿಲ್ಲ, ಟಿಕೆಟ್ ತಗೊಬನ್ನಿ ಅಂತ ಹೇಳಿ ಕಳ್ಸಿದ್ರು ಅಂತ ಅಲ್ವಾ? ಟಿಕೆಟ್ ಇಲ್ದಿದ್ರೆ ಮೆಟ್ರೋದಲ್ಲಿ ಪ್ರಯಾಣ ಮಾಡೋಕೆ, ಅಂದ್ರೆ ಅದನ್ನ ಚೆಕ್ ಮಾಡಕ್ಕೆ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳನ್ನ ನೇಮಕ ಮಾಡಿದಾರೆ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಟಿಕೆಟ್ ತಗೊಂಡು ನಾವು ಒಂದ್ ಕಡೆ ತೋರಿಸ್ಬೇಕು ಟಿಕೆಟ್ ನ, ಅದು ಓಪನ್ ಆಗುತ್ತೆ ಗೇಟ್, ಆಟೋಮೆಟಿಕ್ ಆಗಿ ಒಳಗೆ ಹೋಗ್ತೀವಿ. ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತೀವೋ ಮೆಟ್ರೋದಲ್ಲಿ ಅಲ್ಲಿ ಇಳಿದು ವಾಪಸ್ ಎಕ್ಸಿಟ್ ಆಗ್ಬೇಕಾದ್ರೆ ಟಿಕೆಟ್ ಮತ್ತೆ ಹಾಕ್ತಿವಿ. ನಾವು ಯಾರಿಗೂ ಟಿಕೆಟ್ ತೋರಿಸೋ ಅಗತ್ಯನೇ ಇಲ್ಲ. ಅದು ಯಾವಾಗಿಂದ ಇವು ಹೊಸ ರೂಲ್ಸ್ ತಂದಿದಾರೋ ಗೊತ್ತಿಲ್ಲ. ಬಟ್ ಓಕೆ, ಪಬ್ಲಿಕ್ ಕ್ವೆಶನ್ಸ್ ಏನು ಹಾಗಾದ್ರೆ ನಮ್ಮ ಮೆಟ್ರೋಗೆ? ಇಷ್ಟೊಂದು ಚೆನ್ನಾಗಿ ಜನರನ್ನ ಮಂಗ ಮಾಡ್ತಾ ಇದ್ದೀರಲ್ಲ ನೀವು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಾಮನ್ ಪ್ರಶ್ನೆ ನೋಡೋಣ. ಓಕೆ, ನೀವು ಹೇಳಿದ ಪ್ರಕಾರ ಟಿಕೆಟ್ ಅನ್ನ ಅವ್ರು ತಗೊಂಡಿಲ್ಲ ಅಂದ್ರೆ ಮೆಟ್ರೋದಲ್ಲಿ ಟಿಕೆಟ್ ಪಡೆದವ್ರನ್ನ ಪರಿಶೀಲನೆ ಮಾಡಕ್ಕೆ ಸಿಬ್ಬಂದಿ ಇದ್ದಾರಾ? ಒಂದ್ ವೇಳೆ ಹೌದು ಅನ್ನೋದಾದ್ರೆ ಯಾವಾಗಿಂದ ನಿಯೋಜನೆಗೊಂಡಿದ್ದಾರೆ? ಮೆಟ್ರೋದಲ್ಲಿ ನಮ್ಮನ್ನ ತಪಾಸಣೆ ಮಾಡೋಕೆ ಮತ್ತು ನಾವು ತಂದಿರುವಂತಹ ಬ್ಯಾಗ್ ಅನ್ನ ತಪಾಸಣೆ ಮಾಡೋಕೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಮತ್ತೊಂದು, ಟಿಕೆಟ್ ಕೊಡೋಕೆ, ಟಿಕೆಟ್ ಚೆಕ್ ಮಾಡಕ್ಕೆ ಎಲ್ಲೂ ಸಿಬ್ಬಂದಿಗಳಿಲ್ಲ. ಬಿಕಾಸ್ ಟಿಕೆಟ್ ಇಲ್ಲ ಅಂದ್ರೆ ನಿಮಗೆ ಅದು ಎಂಟ್ರಿ ತಗೊಳ್ಳೋದೇ ಇಲ್ಲ. ಆ ರೀತಿಯ ಸಿಸ್ಟಮ್ ಇರೋದು ಮೆಟ್ರೋದಲ್ಲಿ. ಅದಕ್ಕೆ ಹೇಳಿದ್ವಿ ಎಷ್ಟು ಚೆನ್ನಾಗಿ ಮಂಗ ಮಾಡ್ತಾ ಇದ್ದಾರೆ ಜನರನ್ನ ಇವರು ಅಂತ. ಪರಿಶೀಲಿಸಲು ಟಿಕೆಟ್ ಅನ್ನ ಸಿಬ್ಬಂದಿ ಇದ್ರೆ ಯಾವತ್ತಿನಿಂದ ನಿಯೋಜನೆಗೊಂಡಿದ್ದಾರೆ ಹಾಗಾದ್ರೆ? ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ ಕೇಳೋಣ. ಟಿಕೆಟ್ ಪಡೆಯದೆ ಬಂದಿದ್ರೆ ಟಿಕೆಟ್ ಕೊಟ್ಟು ಕಳ್ಸೋ ಕೆಲಸವನ್ನ ಮಾಡ್ಬೇಕಿತ್ತು. ಅವ್ರ ಹತ್ರ ಹಣ ಇಸ್ಕೋಬೇಕಿತ್ತು. ಪುಕ್ಷಟೆ ಕೊಡಿ ಅಂತ ಏನ್ ಹೇಳ್ತಿಲ್ಲ, ದಾನ ಧರ್ಮ ಮಾಡಿ ಅಂತಿಲ್ಲ. ಯಾರೋ ವಯಸ್ಸಾಗಿರೋರು ಬಂದಿದ್ರು, ಹಣ ಇಸ್ಕೊಂಡು ಟಿಕೆಟ್ ಕೊಟ್ಟು ಕಳಿಸ್ಬೇಕಿತ್ತು, ಮುಗೀತು. ಇಷ್ಟೊಂದು ಹೈ ಡ್ರಾಮಾ ಅಥವಾ ಸೀನ್ ಕ್ರಿಯೇಟ್ ಮಾಡೋ ಅಗತ್ಯ ಏನಿತ್ತು? ನಾಲ್ಕನೇ ಕ್ವೆಶನ್. ಸಿಬ್ಬಂದಿಯ ಬಟ್ಟೆ ಗಲೀಜಾಗಿದೆ ಅನ್ನೋ ಪದ ಬಳಕೆ ಮಾಡಿದ್ದು ಯಾಕೆ? ಯಾರ್ ರೈಟ್ಸ್ ಕೊಟ್ಟಿದ್ದು ಅದನ್ನೆಲ್ಲ ಮಾತಾಡಕ್ಕೆ? ಸಿಬ್ಬಂದಿಯ ಬಟ್ಟೆ ಗಲೀಜಾಗಿದೆ, ಒಳಗ್ ಬಿಡಲ್ಲ ಅನ್ನಕ್ಕೆ ಅವ ಸಿಬ್ಬಂದಿ ಯಾರವ? ಆತನಿಗೆ ಕೊಟ್ಟಿರೋ ಕೆಲಸ ಏನು? ನೇಮಕ ಮಾಡಿರೋದು ಯಾವ ಕೆಲಸಕ್ಕೆ ಆತನಿಗೆ? ಒಂದು. ಮತ್ತೊಂದು ಕ್ವೆಶನ್ ಏನಪ್ಪಾ ಅಂದ್ರೆ, ಟಿಕೆಟ್ ವಿಚಾರವಾಗಿ ಆ ಸಿಬ್ಬಂದಿ ಇನ್ನೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇವ್ರು ಹೇಳಿದ್ರು ಕೆಲ್ಸದ ಕಿತ್ತು ಹಾಕ್ಬಿಟ್ವಿ ಅಂತ, ಅಷ್ಟಕ್ಕೆ ಮುಗ್ದೋಗ್ಬಿಡ್ತಾ ಹಾಗಾದ್ರೆ? ಎನ್ಕ್ವೈರಿ ಮಾಡಲ್ವಾ ಡೀಟೇಲ್ಡ್ ಆಗಿ? ಟಿಕೆಟ್ ವಿಚಾರವಾಗಿ ಆ ಸಿಬ್ಬಂದಿ ಯಾರು, ಯಾಕೆ ಇನ್ನೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ? ಮತ್ತೊಂದು ಕ್ವೆಶನ್. ಇನ್ನೊಂದು, ಬಟ್ಟೆ ಗಲೀಜಾದ್ರೆ ಒಳಗ್ ಬಿಡೋದಿಲ್ವಾ ಅಂತ ಪ್ರಯಾಣಿಕ ಕೇಳಿದ್ದಾನಲ್ಲ, ಅದಕ್ಕೇನು ಉತ್ತರ ಕೊಡ್ತೀರಿ? ಇದು ಯಾವುದು ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಇವ್ರು ಇನ್ನೂ ಚೆನ್ನಾಗಿ ಬಕ್ರ ಮಾಡ್ಬಿಡೋರೇನಪ್ಪ ನಮ್ಮ ಮೆಟ್ರೋದವರು. ಎಲ್ಲ ವಿಡಿಯೋ ಇದ್ದೇ, ಪ್ರೂಫ್ ಇದ್ದೇ ಈ ರೀತಿಯ ಕಣ್ಣಿಗೆ ಮಣ್ಣೆರ್ಚೋ ಕೆಲಸ ಮಾಡ್ತಾ ಇದಾರೆ. ಆತ ಮಾತಾಡಿದಾನಲ್ಲ, ಟಿಕೆಟ್ ತಗೊಂಡಿದ್ದಾರೆ, ನೀವ್ ಯಾಕೆ ಬಿಡ್ತಿಲ್ಲ, ಬಟ್ಟೆ ಗಲೀಜಾಗಿದೆ ಅಂತ ಯಾಕೆ ಬಿಡ್ತಿಲ್ಲ ನೀವು ಅಂತ ಆತ ಮಾತಾಡಿದಾನೆ. ನಿಮ್ಮ ತಪ್ಪಿಲ್ಲದಿದ್ರೆ ಮೆಟ್ರೋ ಸಿಬ್ಬಂದಿಯನ್ನ ವಜಾ ಮಾಡಿದ್ಯಾಕೆ ಹಂಗಾದ್ರೆ? ಮಾಧ್ಯಮಗಳು ಬಂದು ಪ್ರಶ್ನೆ ಕೇಳಿದ್ವು, ಪಬ್ಲಿಕ್ ಟಿವಿ ಬಂದು ಪ್ರಶ್ನೆ ಕೇಳ್ತು ಅಂದ ತಕ್ಷಣ ವಜಾ ಮಾಡ್ಬಿಡ್ತೀರಾ ಹಾಗಾದ್ರೆ ಎಲ್ರು? ಅಲ್ಲಿ ಏನಾದ್ರೂ ಒಂದು ಎನ್ಕ್ವೈರಿ ಆಗ್ಬೇಕು ತಾನೇ ಹಾಗಾದ್ರೆ? ತನಿಖೆಗೂ ಮುನ್ನ ಘಟನೆಗೆ ಕ್ಷಮೆ ಕೇಳಿದ್ ಯಾಕೆ ಹಾಗಾದ್ರೆ? ಅದಕ್ಕೆ ಹೇಳಿದ್ವಿ ಎಷ್ಟು ಚೆನ್ನಾಗಿ ಮಂಗ ಮಾಡಕ್ ನೋಡ್ತಾ ಇದೀರಿ ಜನರನ್ನ ಅಂತ. ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ. ಗುಡ್ ಮಾರ್ನಿಂಗ್ ರಾಘು. ಈ ಪ್ರಕರಣ ನಡೆದಿದ್ದ ದಿನ ಎಲ್ಲರೂ ಕೂಡ ಚೀತು ಅಂತ ಅಂದ್ರು, ಮೆಟ್ರೋಗೂ ಬೈದ್ರು ಎಷ್ಟೋ ಜನ. ಹೀಗಿರುವಾಗ ಮೆಟ್ರೋ ಅವತ್ತೇನೋ ಒಂದು ಗುಡ್ ಡಿಸಿಷನ್ ತಗೊಳ್ತಪ್ಪ, ಕೆಲಸದಿಂದ ಕಿತ್ತಾಕ್ತು ಅಂದ್ಕೊಳ್ತಿದ್ದಂಗೆ ಈಗೇನೋ ಉಲ್ಟಾ ಹೊಡಿತಿದ್ಯಲ್ಲ, ಯಾಕೆ? ಯಾರನ್ನ ರಕ್ಷಣೆ ಮಾಡೋಕೆ? ಏನ್ ಮಾಡಕ್ ಹೀಗೆ? ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ. ಸಂಪೂರ್ಣವಾದಂತಹ ಘಟನೆ ಪ್ರಕರಣವನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಮೆಟ್ರೋ ತಮ್ಮನ್ನ ತಾವು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದೆ ಅನ್ನುವಂತ ಅನುಮಾನಗಳು ಮೂಡುತ್ತೆ. ಕಾರಣ, ಮೊನ್ನೆ ಆದಂತಹ ಘಟನೆ ಬಳಿಕ ದೊಡ್ಡ ಮಟ್ಟದಲ್ಲಿ ನಮ್ಮ ಮೆಟ್ರೋ ವಿರುದ್ಧ ಆಕ್ರೋಶ ಹೊರ ಆಗ್ತು. ಸಾಕಷ್ಟು ಕಡೆ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ಈ ಬೆನ್ನಲ್ಲೇ ಸದ್ಯ ಈಗ ಹೇಳ್ತಾ ಇರುವಂತ ಪ್ರಕಾರ ನಮ್ದು ತಪ್ಪಿಲ್ಲ, ಅಂದ್ರೆ ಆ ಬಂದಿದ್ದಂತಹ ರೈತ ಏನಿದ್ರು ಅವರು ಟಿಕೆಟ್ ಅನ್ನ ತಗೊಂಡಿಲ್ಲ, ಆ ಕಾರಣಕ್ಕಾಗಿ ನಾವು ಅವರನ್ನ ತಡೆದಿದ್ದೇವೆ ಅನ್ನುವಂತ ವಿಚಾರವನ್ನ ಹೇಳ್ತಾರೆ. ಬಟ್ ಆದ್ರೆ ಆ ವಿಡಿಯೋದಲ್ಲಿ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದಾರೆ, ಟಿಕೆಟ್ ಇದ್ರೂ ಕೂಡ ನೀವು ಯಾಕೆ ಬಿಡ್ತಾ ಇಲ್ಲ? ಒಂದೊಮ್ಮೆ ಅವ್ರು ಟಿಕೆಟ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಅವರಿಗೆ ಟಿಕೆಟ್ ಅನ್ನ ಕೊಟ್ಟು ಕಳಿಸ್ಬೇಕಾದಂತ ಜವಾಬ್ದಾರಿ ಯಾರ್ದಿತ್ತು? ನಮ್ಮ ಮೆಟ್ರೋದವ್ರದೇ. ಯಾಕಂದ್ರೆ ಯಾರಾದ್ರೂ ಗ್ರಾಮೀಣ ಭಾಗದವರು ಅಥವಾ ಅನಕ್ಷರಸ್ಥರ ಯಾರಾದ್ರೂ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿದ್ದಂತಹ ಸಿಬ್ಬಂದಿಗಳು ಅವರಿಗೆ ಟಿಕೆಟ್ ಅನ್ನ ಕೊಡಿಸುವಂತದ್ದು, ಜೊತೆಗೆ ಅವ್ರನ್ನ ತಾವೇ ಒಳಗಡೆ ಕರ್ಕೊಂಡೋಗಿ ಅವ್ರನ್ನ ಹಚ್ಚುವಂತ ಕೆಲಸವನ್ನ ಮಾಡ್ಬೇಕು. ಸೊ ಅದೇ ಕಾರಣಕ್ಕಾಗಿ ಅಲ್ಲಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರ್ತಾರೆ. ಸಾರ್ವಜನಿಕ ಸಾರಿಗೆ ಆಗಿರುವಂತ ಕಾರಣಕ್ಕಾಗಿ ಈ ಎಲ್ಲಾ ಅಂಶಗಳನ್ನ ಸಹ ಎಲ್ಲವೂ ಒಳಗೊಂಡಿರುತ್ತೆ. ಬಟ್ ಆದ್ರೆ ಅವರು ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡ್ತಾರೆ, ಅವರ ಬಟ್ಟೆ ಗಲೀಜಾಗಿದೆ, ನಾನು ಅದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದನ್ನ 2-3 ಬಾರಿ, ಅಂದ್ರೆ ಅಲ್ಲಿರುವಂತ ಸಿಬ್ಬಂದಿ ಏನಿದ್ದಾರೆ ಅವರು 2-3 ಬಾರಿ ಉಲ್ಲೇಖವನ್ನ ಮಾಡ್ತಾರೆ. ಸೊ ಅದೇ ಕಾರಣಕ್ಕೆ ಸಹ ಪ್ರಯಾಣಿಕರಿಗೆ ಆ ಒಂದು ವಿಚಾರ ಏನಿರುತ್ತೆ ಅದು ಆಕ್ರೋಶಕ್ಕೆ ಕಾರಣವಾಗುವಂಥದ್ದು. ಆ ಸಹ ಪ್ರಯಾಣಿಕರು ಸಿಬ್ಬಂದಿಯ ವಿರುದ್ಧ ಹೋರಾಟವನ್ನ ಮಾಡಿ ಕೊನೆಗೆ ಅವರನ್ನ ಕರ್ಕೊಂಡು ಹೋಗುವಂಥದ್ದು. ಪ್ರಮುಖವಾಗಿ ನಮ್ಮ ಮೆಟ್ರೋ ಈಗ ಹೇಳ್ತಾ ಇರುವಂತ ಪ್ರಕಾರ ನಮ್ಮದು ತಪ್ಪಿಲ್ಲ ಅನ್ನುವಂಥದ್ದು. ಹಾಗಿದ್ರೆ ನಮ್ಮೊಂದು 4-5 ಕ್ವಶನ್ಗಳಿದೆ, ಅದಕ್ಕೆ ನಮ್ಮ ಮೆಟ್ರೋ ಉತ್ತರವನ್ನ ನೀಡಲೇಬೇಕು. ಯಾಕಂದ್ರೆ ಸಾಮಾನ್ಯವಾಗಿ ಯಾರೇ ಮೆಟ್ರೋ ಪ್ರಯಾಣಿಕರು ಹೋದಂತ ಸಂದರ್ಭದಲ್ಲಿ ಇಲ್ಲಿ ತನಕ, ಅಂದ್ರೆ ಮೆಟ್ರೋ ಆರಂಭವಾದ ದಿನದಿಂದ ಇಲ್ಲಿ ತನಕ ಟಿಕೆಟ್ ಅನ್ನ ಪರಿಶೀಲನೆ ಮಾಡಿ ಬಿಡುವಂತದ್ದು ಎಲ್ಲೂ ಕೂಡ ಇಲ್ಲ. ಅಂದ್ರೆ ನಮ್ಗೆ ಕೊಡುವಂತ ಟೋಕನ್ ಏನಿದೆ, ಆ ಟೋಕನ್ ಅಥವಾ ಪಾಸ್
ಅದನ್ನ ನಾವು ಸ್ಕ್ಯಾನ್ ಮಾಡ್ಬೇಕು ಅಥವಾ ಅದ್ರೊಳಗಡೆ ಇನ್ಸರ್ಟ್ ಮಾಡಿ ಹೋಗ್ಬೇಕಿರುತ್ತೆ. ಬಟ್ ಆದ್ರೆ ಯಾರೂ ಕೂಡ ಇಲ್ಲಿ ತನಕ ಟಿಕೆಟ್ ಅನ್ನ ಪರಿಶೀಲನೆ ಮಾಡುವಂತದ್ದು ಯಾವ ಮೆಟ್ರೋ ನಿಲ್ದಾಣ ಆಯ್ಕೆಗಳಿಲ್ಲ. ಬಟ್ ಇಲ್ಲಿ ಆಗ್ತಾ ಇರುವಂತದ್ದು ಟಿಕೆಟ್ ಪರಿಶೀಲನೆಗೆ ಮುಂದಾಗಿದ್ರೆ ಟಿಕೆಟ್ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ನಾವು ಅವರನ್ನ ತಡೆದಿದ್ದೇವೆ ಅನ್ನುವಂತ ವಿಚಾರ. Okay. ಬಟ್ ಆಗಿದ್ರೆ ಯಾಕೆ ಈ ನಿಲುವನ್ನ ಈಗ ಮೆಟ್ರೋ ತಾಳ್ತಾ ಇದೆ ಅಂದ್ರೆ ಯೂಟರ್ನ್ ಹೊಡಿತಾ ಇರುವಂತದ್ದು ಸ್ಪಷ್ಟವಾಗಿದೆ. ವಿದ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಒಂದ್ 5-6 ತಿಂಗಳ ಹಿಂದೆ ಶಿವಮೊಗ್ಗದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಪ್ಲಾನ್ ಮಾಡ್ತಾ ಇದ್ರು, ಪಿತೂರಿ ಮಾಡ್ತಾ ಇದ್ರು ಅಂತ ಕೆಲವರನ್ನ ಅರೆಸ್ಟ್ ಮಾಡಿದ್ರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಪ್ಡೇಟ್ ಸಿಕ್ಕಿದೆ, ನೋಡ್ತಾ ಹೋಗೋಣ. ಆ ಟ್ರಯಲ್ ಬ್ಲಾಸ್ಟ್ ನ ಪ್ರಮುಖ ಆರೋಪಿ ಜೊತೆ ಮಾಜ್ ಮಾಡಿದ್ದಂತಹ ವಾಟ್ಸ್ಆಪ್ ಚಾಟ್ ಇದೀಗ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಬ್ಲಾಸ್ಟ್ ಮಾಡಬೇಕು, ಎಲ್ಲೆಲ್ಲಿ ಬೆಂಕಿ ಹಚ್ಚಬೇಕು, ಬಾಂಬ್ ಅನ್ನ ತಯಾರು ಮಾಡೋದು ಹೇಗೆ, ಬಾಂಬ್ ಇಂದ ಎಷ್ಟು ಜನನ ಸಾಯಿಸಬಹುದು, ಶಾಂತಿಗೆ ಭಂಗ ತರಬೇಕು ಅಂದ್ರೆ ಬೈಕ್ಗೆ ಬೆಂಕಿ ಹಚ್ಚಿ ಸ್ಕೂಟರ್ಗೆ ಬೆಂಕಿ ಹಚ್ಚಬೇಕು, ಹಿಂಗೆಲ್ಲ ಪ್ಲಾನ್ ಮಾಡಿರೋದು ಬಯಲಾಗಿದೆ ಚಾಟ್ ಮುಖಾಂತರ. ಹಾಗಾದ್ರೆ ಈ ಭಯೋತ್ಪಾದಕ ಹೇಗೆಲ್ಲ ಪ್ಲಾನ್ ಮಾಡಿದಂತ ಇನ್ನೂ ಡೀಟೇಲ್ಡ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀವಿ ನೋಡಿ. ಆ ಭಯೋತ್ಪಾದಕನ ವಾಟ್ಸ್ಆಪ್ ಸೀಕ್ರೆಟ್ ಈ ರೀತಿಯಾಗಿದೆ. ಹೇಗೆಲ್ಲ ಜನರನ್ನ ಹೆದರಿಸಬಹುದು, ಅವರ ನೆಮ್ಮದಿಗೆ ಭಂಗ ತರಬಹುದು ಅಂತ ಚಾಟಿಂಗ್ ಮಾಡಿದ್ದಾರೆ. ಹೇಗೆಲ್ಲ ಜನರನ್ನ ಹೆದರಿಸಬೇಕು ಅಂತ ಚಾಟಿಂಗ್. ಸೆಕೆಂಡ್ ಒನ್, ಅಮಾಯಕರ ಪ್ರಾಣವನ್ನ ತೆಗೆಯೋಕೆ ತರಬೇತಿಯನ್ನ ಪಡೆದಿದ್ರು ಇವರು. ಅಮಾಯಕರ ಜೀವದ ಜೊತೆ ಆಟ ಆಡೋಕೆ ಟ್ಯೂಷನ್ ತಗೊಂಡಿದ್ದಾರೆ. ಕೊಟ್ಟವ್ರು ಯಾರು ಹಾಗಾದ್ರೆ? ಓಕೆ, ಮೂರನೇದ್ ನೋಡೋಣ. ಭಯೋತ್ಪಾದಕರ ಕೊಲೋನೆಲ್ ಎಂಬಾತನಿಂದ ಮಾಸ್ಗೆ ಮೆಸೇಜ್ ಹೋಗಿದೆ. ಭಯೋತ್ಪಾದಕ ಕೊಲೆನಲ್ ಎಂಬಾತ, ಆತ ಯಾವ ದೇಶದವನೋ ಏನ್ ಕತೆನ ಅದ್ರ ಬಗ್ಗೆನೂ ಡೀಟೇಲ್ನ ನೋಡ್ತಾ ಹೋಗೋಣ ಮುಂದಕ್ಕೆ. ಮಾಜ್ ಈತ ತಲೆಮರೆಸ್ಕೊಂಡಿದ್ದ, ಆಮೇಲೆ ಸಿಕ್ಕಿದ್ದಲ್ವ ಈತ. ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್ ನ ಪ್ರಮುಖ ಆರೋಪಿ ಜೊತೆಗೆ ಈತ ಚಾಟಿಂಗ್ ನಲ್ಲಿ ಇದ್ದಾನೆ. DRDO ಮತ್ತು BHEL ಹಾಗೆ BEL ಬಳಿ ಬ್ಲಾಸ್ಟ್ ಮಾಡುವಂತೆ ಸೂಚನೆ ಕೊಟ್ಟಿದ್ದಂತೆ. ಕೆಲ ಡೀಟೇಲ್ಸ್ ನ ಹೇಳ್ತಾ ಇದೀವಿ ನೋಡಿ, ಯಾವ್ಯಾವ ಜಾಗ ಅಂತ. BHEL, BEL ಹಾಗೆ DRDO ಎಲ್ಲೆಲ್ಲಿ ಜನ ನೆಮ್ಮದಿಯ ಕೆಲಸ ಮಾಡ್ತಾ ಇದ್ರು ಎಲ್ಲ ಕಡೆ ಬೆಂಕಿ ಹಚ್ಚೋ ಕೆಲ್ಸಕ್ಕೆ ಮುಂದಾಗಿದ್ದಾರೆ. ಬೆಂಕಿಯನ್ನು ಬಾಂಬ್ ಬಿಡಕ್ಕೆ ಮುಂದಾಗಿದ್ರು. ಓಕೆ, ಇದೀಗ HELಗೆ ಸೇರಿ ಇನ್ನೂ ಹಲವು ಕಡೆ ಮಾಜ್ನಿಂದ ಮುನೀರ್ಗೆ ಇಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂತ ಮೆಸೇಜ್ ಹೋಗಿದ್ಯಂತೆ, ಸೂಚನೆ ಹೋಗಿತ್ತಂತೆ. ವಾಟ್ಸಪ್ ಮೆಸೆಂಜರ್ ಮೂಲಕ ಚಾಟ್ ಮಾಡ್ತಾ ಇದ್ರು. ಯಾಕಂದ್ರೆ ನಾರ್ಮಲ್ ಮೆಸೇಜ್ ಆದ್ರೆ ಪೊಲೀಸರು ಈಸಿಯಾಗಿ ಹುಡುಕ್ ಬಿಡ್ಬೋದು. ವಾಟ್ಸಪ್ ಚಾಟ್, ವಾಟ್ಸಪ್ ಕಾಲ್ ಅಷ್ಟು ಈಸಿಯಾಗಿ ಸಿಗಲ್ಲ ಅಂದ್ಕೊಂಡು ಇವ್ರದ್ದು ಆ ರೀತಿಯಾಗಿ ಪ್ಲಾನ್ ಇತ್ತು. ವಿದೇಶದಲ್ಲಿ ಕುಳಿತು ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆಸೋಕೆ ಪ್ಲಾನ್ ಮಾಡಿದ್ರು. ಇದೆಲ್ಲವೂ ಕೂಡ ಪಬ್ಲಿಕ್ ಟಿವಿಗೆ ಈಗ ಸಿಕ್ಕಿದೆ.